ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ಶೇರ್ ಮಾರ್ಕೆಟಲ್ಲಿ ಅದು ಆಪ್ಷನ್ ಟ್ರೇಡಿಂಗಲ್ಲಿ ಆಲ್ರೆಡಿ ಇದ್ದು ಅಲ್ಲಿ ನೀವು ನಿಮ್ಮ ಟ್ರೇಡಿಂಗಲ್ಲಿ ಲಾಸ್ನ ಅನುಭವಿಸ್ತಿದ್ರೆ, ಅಥವಾ ನೀವು ಶೇರ್ ಮಾರ್ಕೆಟ್ಗೆ ಟೋಟಲ್ ಆಗಿ ಹೊಸದಾಗಿದ್ದು ಆಪ್ಷನ್ ಟ್ರೇಡಿಂಗ್ನ ಕಲಿಬೇಕು, ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ನ ಪಡಿಬೇಕು ಅಂತಂದ್ರೆ ಅದು ಕನ್ನಡದಲ್ಲಿ ನಾವು ಈ ವಿಡಿಯೋ ಮುಖಾಂತರ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ನ ತಗೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ನೀವು ಬೇಸಿಕ್ ಇನ್ಫಾರ್ಮೇಶನ್ನ ಪಡಿಬೋದು ಟ್ರೇಡಿಂಗಿಗೆ ಸಂಬಂಧಪಟ್ಟಂಗೆ. ಸೊ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಮೊದಲನೇ ದಿನ ನಾವು ಏನೇನೆಲ್ಲ ಹೇಳ್ಕೊಡ್ತೀವಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಅನ್ನೋದನ್ನ ಇವತ್ತಿನ ದಿನ ಇಂಟ್ರಡಕ್ಷನ್ ಸೆಷನ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ 8ರಿಂದ 9 ಅಥವಾ 10 ವಿಡಿಯೋಗಳು ಸಿಗ್ತವೆ. ಅದರಲ್ಲಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ನ ಎಲ್ಲ ವಿಡಿಯೋಗಳನ್ನ ಕಲಿತು ನೀವು ನಿಮ್ಮ ಟ್ರೇಡಿಂಗ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಇನ್ಫಾರ್ಮೇಶನ್ ನಾವು ಯೂಶುವಲಿ ಪೇಡ್ ಸರ್ವಿಸ್ ಆಗಿ ತಗೋತೀವಿ. ಅದು ಇಂಡಿವಿಜುವಲ್ಗೆ ಸ್ವಲ್ಪ ಅವ್ರಿಗೆ ತಕ್ಕಂಗೆ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾವು ಕೊಡೋ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ, ಸೊ ಇದರಲ್ಲಿ ಇದು ಟೋಟಲಿ ಬೇಸಿಕ್, ಅಂದರೆ ಯಾವುದೇ ಬಿಗ್ನರ್ಸ್ಗಾಗಿರ್ಬೋದು, ಆಲ್ರೆಡಿ ಟ್ರೇಡಿಂಗ್ ಮಾಡ್ತಿರೋರಿಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕಲಿಬೇಕು, ಇನ್ನೂ ಏನಾದರೂ ತಿಳ್ಕೋಬೇಕು ಆಪ್ಷನ್ ಟ್ರೇಡಿಂಗಿಗೆ ಸಂಬಂಧಪಟ್ಟಂಗೆ, ಅದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಅಥವಾ ಯಾವುದೇ ಇಂಡಿಸಿಸ್ ಅಲ್ಲೇ ಆಗಿರ್ಬೋದು. ಸೊ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಆಪ್ಷನ್ ಟ್ರೇಡಿಂಗ್ ಅಲ್ಲದೆ ಸ್ಟಾಕ್ ಬಗ್ಗೆ ಕೂಡ ಹೇಳ್ತೀವಿ. ಸೊ ಈ ವಿಡಿಯೋನ ನೀವು ಕೊನೆಯವರೆಗೆ ನೋಡಿದ್ರೆ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಟ್ರೈನಿಂಗ್ ಅಲ್ಲಿ ಮೊದಲನೇದಾಗಿ ನಾವು ಕವರ್ ಮಾಡೋದು ಇಲ್ಲಿ ಟ್ರೇಡಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಯೂಶಲಿ ಏನಾಗುತ್ತೆ, ಯಾವುದೇ ಟ್ರೇಡರ್ಸ್ ತಮ್ಮ ಟ್ರೇಡರ್ಸ್ ಅಂದ್ರೆ ಆಪ್ಷನ್ ಬೈಯರ್ಸ್ ಆಗಿರ್ಬೋದು, ಆಪ್ಷನ್ ಸೆಲ್ಲರ್ಸ್ ಆಗಿರ್ಬೋದು, ಅಥವಾ ಹೆಡ್ಜಿಂಗ್ ಟ್ರೇಡ್ ಮಾಡಿಕೊಂಡು ಟ್ರೇಡ್ ಮಾಡೋರು ಆಗಿರ್ಬೋದು. ಸೊ ತಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಡಿಕೊಂಡು ಟ್ರೇಡ್ ಮಾಡೋದ್ರಲ್ಲಿಂದ ಇಲ್ಲಿ ನಿಮ್ಮ ಲಾಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗ್ತಾ ಹೋಗ್ತವೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ಮ ಫೈನಾನ್ಷಿಯಲ್ಗೆ ತಕ್ಕಂಗೆ ಅಥವಾ ನಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರೋ ಅಮೌಂಟ್ಗೆ ತಕ್ಕಂಗೆ ಯಾವ ರೀತಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡ್ಕೊಂಡು ಹೋದ್ರೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ನ ಪಡಿಬಹುದು ಅನ್ನೋದನ್ನ ನಾವು ಒಂದು ಟ್ರೈನಿಂಗ್ ಸೆಷನ್ ಆಗಿ ತಗೋತೀವಿ. ಅದಕ್ಕೆ ಸಪರೇಟ್ ವಿಡಿಯೋ ಬರುತ್ತೆ. ಅಲ್ಲಿಂದ ನಾವು 2ನೇ ದಿನ ತಗೊಂಡು ಬರೋದು ಇಂಟ್ರಾಡೇ ಟ್ರೇಡಿಂಗ್ ಸೈಕಾಲಜಿ. ಸೊ ನೀವು ಇಂಟ್ರಾಡೇನಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಆಗಿರ್ಬೋದು ಅಥವಾ ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು, ಆದ್ರೆ ನಾವು ಮೇನ್ ಆಗಿ ಕವರ್ ಮಾಡೋದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಇಂಟ್ರಾಡೇ ಟ್ರೇಡಿಂಗ್ ಸೈಕಾಲಜಿನ ಯಾವ ರೀತಿ ಇಟ್ಕೊಂಡಿರ್ಬೇಕು ಅನ್ನೋದನ್ನ ನಾವು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ, ಅಂದ್ರೆ ನಾವು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಅಲ್ಲಿಂದ ನೀವು ಸೈಕಾಲಜಿನ ಯಾವ ರೀತಿ ಬಿಲ್ಡ್ ಮಾಡ್ಕೋಬಹುದು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಅಂತ ತಿಳ್ಕೊತೀರಾ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಒನ್. ಸೊ ಥರ್ಡ್ ಪಾಯಿಂಟ್ ಬಂದು ಆಪ್ಷನ್ ಚೈನ್ ಅನಾಲಿಸಿಸ್. ಸೊ ತುಂಬಾ ಟ್ರೇಡರ್ಸ್ ತಾವು ಓನ್ಲಿ ಡಿಪೆಂಡಿಂಗ್ ಅಪಾನ್ ಯಾವ್ದಾದ್ರು ಟೆಲಿಗ್ರಾಮ್ ಚಾನಲ್ ಅಥವಾ ಟಿವಿನಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಅವ್ರನ್ನ ಫಾಲೋ ಮಾಡಿ ಟ್ರೇಡ್ ಮಾಡ್ತಾರೆ. ಈವನ್ ನಮ್ಮ ಗ್ರೂಪ್ ಅಲ್ಲಿ ಕೂಡ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಜಸ್ಟ್ ನಾವು ಕೊಡೋ ಕಾಲ್ಸ್ನ ಡೈರೆಕ್ಟ್ ಆಗಿ ಫಾಲೋ ಮಾಡಿ ಟ್ರೇಡ್ ಮಾಡ್ತಾರೆ. ಅಥವಾ ನೀವು ನಮ್ಮ ಗ್ರೂಪ್ ಮೆಂಬರ್ಸ್ ಆಗಿದ್ರೆ ನೀವು ನಮ್ಮನ್ನ ಫಾಲೋ ಮಾಡ್ತಿರ್ಬೋದು. ಆದ್ರೆ ಇಲ್ಲಿ ನಾವು ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಏನು ಪ್ರೋಗ್ರಾಮ್ ಟ್ರೈನಿಂಗ್ ವಿಡಿಯೋ ಬರುತ್ತೆ, ಅದರಲ್ಲಿ ನಾವು ಆಪ್ಷನ್ ಚೈನ್ ಅಲ್ಲಿ ಯಾವ ರೀತಿ ನೀವು ಡೇಟಾನ ಅನಲೈಸ್ ಮಾಡ್ಬೋದು, ಏನೇನೆಲ್ಲ ಪಾಯಿಂಟ್ಸ್ ಅದರಲ್ಲಿ ಇರ್ತವೆ ಅನ್ನೋದನ್ನ ಡೀಟೇಲ್ಡ್ ಆಗಿ ತಗೊಂಡ್ಬರ್ತೀನಿ. ಅದರಿಂದ ನೀವು ಆಪ್ಷನ್ ಚೈನ್ ಅನಲೈಸಿಸ್ ಮಾಡಿ ನಿಮ್ಮ ಇಂಟ್ರಾಡೇ ಟ್ರೇಡಿಂಗ್ ಆಗಿರ್ಬೋದು ಅಥವಾ ನೀವು ಪೊಸಿಷನಲ್ ಟ್ರೇಡಿಂಗ್ ನಲ್ಲಿ ಕೂಡ ಆಪ್ಷನ್ ಚೈನ್ ಅನಲೈಸ್ ಮಾಡಿ ನೀವು ನಿಮ್ಮ ಟ್ರೇಡಿಂಗ್ ನ ಮಾಡ್ಬೋದು. ಸೊ ಇದನ್ನ ನಾವು ಆಪ್ಷನ್ ಚೈನ್ ಅನಲೈಸಿಸ್ ಟ್ರೈನಿಂಗ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ ಅನಾಲಿಸಿಸ್. ಸೊ ಆಪ್ಷನ್ ಚೈನ್ ಅಲ್ದೇನೆ, ಸೊ ಆಪ್ಷನ್ ಚೈನ್ ಡೇಟಾಗೆ ರಿಲೇಟೆಡ್ ಆದ್ರೆ ಚಾರ್ಟ್ ಪ್ಯಾಟರ್ನ್ ಅನಾಲಿಸಿಸ್ ಟೋಟಲ್ ಆಗಿ ನೀವು ಮಾರ್ಕೆಟ್ ಅಲ್ಲಿ, ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಯಾವುದೇ ಇಂಡಿಸಿಸ್ ಆಗಿರ್ಲಿ ಅಥವಾ ಸ್ಟಾಕ್ ಅಲ್ಲಿ ಆಗಿರ್ಲಿ, ಚಾರ್ಟ್ ಪ್ಯಾಟರ್ನ್ ನೋಡ್ಕೊಂಡು ನಿಮ್ಮ ಟ್ರೇಡಿಂಗ್ ಪ್ಲಾನ್ ನ ಮಾಡ್ಬೋದು.
ಸೊ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಸುಮಾರು ಡಿಫ್ರೆಂಟ್ ಆಫ್ ಪ್ಯಾಟರ್ನ್ಸ್ ಸಿಗ್ತವೆ. ಅದರಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ನ ತಗೊಂಡು ಬಂದು ಅದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಹಾಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನೀವು ಕೂಡ ನಿಮ್ಮ ಪೊಸಿಷನ್ಸ್ ನ ತಗೋಬೇಕಾದ್ರೆ ಯಾವ್ದಾದ್ರು ಚಾರ್ಟ್ ಪ್ಯಾಟರ್ನ್ ಆಲ್ರೆಡಿ ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಅಂತ ಶೇರ್ ಮಾರ್ಕೆಟ್ ಅಲ್ಲ, ಸೊ ಚಾರ್ಟ್ ಪ್ಯಾಟರ್ನ್ ಆಲ್ರೆಡಿ ನಿಮ್ಮ ಇಂಡಿಸಿಸ್ ಅಲ್ಲಿ ಅಥವಾ ನಿಮ್ಮ ಸ್ಟಾಕ್ ಅಲ್ಲಿ ಆದ್ರೆ ಅದಕ್ಕೆ ತಕ್ಕಂಗೆ ನೀವು ಪೊಸಿಷನ್ಸ್ ನ ಕಮಿಂಗ್ ಡೇಸ್ ಅಲ್ಲಿ ಮಾಡ್ಬೋದು. ಅದು ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಹಾಗೂ ನೀವು ಪ್ರಾಫಿಟಬಲ್ ಜರ್ನಿನ ಶುರು ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಚಾರ್ಟ್ ಪ್ಯಾಟರ್ನ್ ಇಂದ ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್. ಚಾರ್ಟ್ ಪ್ಯಾಟರ್ನ್ ಡಿಫ್ರೆಂಟ್ ಹಾಗೂ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಡಿಫ್ರೆನ್ಸ್. ಸೊ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಅಲ್ಲಿ ನೀವು ನಿಮ್ಮ ಪೊಸಿಷನ್ಸ್ ನ ಅಂದ್ರೆ ನೀವು ಕಾಲ್ ಸೈಡ್ ಅಲ್ಲಿ ಅಂದ್ರೆ ಲಾಂಗ್ ಸೈಡ್ ಅಲ್ಲಿ ಆಗಿರ್ಬೋದು ಅಥವಾ ಶಾರ್ಟ್ ಸೈಡ್ ಅಲ್ಲಿ ಅಂದ್ರೆ ಪುಟ್ ಸೈಡ್ ಅಲ್ಲಿ ಆಗಿರ್ಬೋದು. ಸೊ ನಾವು ನಮ್ಮ ವಿಡಿಯೋದಲ್ಲಿ ಆದಷ್ಟು ಕಾಲ್ ಸೈಡ್ಗೆ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಿದ್ರೆ ಬುಲ್ಲಿಶ್ ಆಗಿ ಹೋಗ್ತಾ ಇದ್ರೆ ಅದನ್ನ ನಾವು ಲಾಂಗ್ ಸೈಡ್ ಅಂತ ಕರಿತೀವಿ. ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ರೆ ಶಾರ್ಟ್ ಅಂತ ಹೇಳ್ತೀವಿ. ಸೊ ಪುಟ್ ಸೈಡ್ ಅಲ್ಲಿ ಹೋಗ್ಬೇಕು ಪೊಸಿಷನ್ಸ್ ತಗೋಬೇಕಂದ್ರೆ ಶಾರ್ಟ್ ಅಂತಾನು ಹೇಳ್ಬೋದು, ಅಥವಾ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕಂತಂದ್ರೆ ನಾವು ಇಲ್ಲಿ ಲಾಂಗ್ ಅಂತಾನು ಹೇಳ್ಬೋದು. ಸೊ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಅಲ್ಲಿ ನೀವು ಆಲ್ರೆಡಿ ಲಾಂಗ್ ಸೈಡ್ ಅಲ್ಲಿ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಇದ್ರೆ ಯಾವ ಪೊಸಿಷನ್ಸ್ ನ ನೋಡಿ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು ಹಾಗೂ ಮಾರ್ಕೆಟ್ ಯಾವ ಲೆವೆಲ್ ಇಂದ ರಿವರ್ಸ್ ಕಾಣುತ್ತೆ ಅಂದ್ರೆ ಕಾಂಟ್ರಾ ಕಾಲ್ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಇದ್ರೆ ಅದಕ್ಕೆ ತಕ್ಕಂಗೆ ಪುಟ್ ಪೊಸಿಷನ್ಸ್ ನ ಹೇಗೆ ತಗೋಬಹುದು ಅನ್ನೋದನ್ನ ನಾವು ಕೆಲವೊಂದು ಚಾರ್ಟ್ ಮುಖಾಂತರ ಹೇಳ್ತೀವಿ. ಅದಲ್ಲದೆ ಮಾರ್ಕೆಟ್ ಏನಾದ್ರು ಕೆಳಗಡೆ ಬರ್ತಿದ್ರೆ ಆಗ ಯಾವ ಲೆವೆಲ್ ಇಂದ ರಿವರ್ಸಲ್ ಕಾಣೋಕೆ ಶುರು ಆಗುತ್ತೆ, ಸೊ ಅದಕ್ಕೆ ತಕ್ಕಂಗೆ ಯಾವ ರೀತಿಯ ಕ್ಯಾಂಡಲ್ಸ್ ನ ನೀವು ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ವಿಡಿಯೋ ಮುಖಾಂತರ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ. ಅದು ನಿಮಗೆ ನಿಮ್ಮ ಟ್ರೈನಿಂಗ್ ನ ಇಲ್ಲಿ ಸ್ವಲ್ಪ ಸ್ಟ್ರಕ್ ಆಗ್ತಾ ಇದೆ. ಸೊ ಅದ್ರ ಪ್ರಕಾರ ನೀವು ನಿಮ್ಮ ಟ್ರೇಡಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ನಿಮ್ಮ ಟ್ರೈನಿಂಗ್ ನಿಮ್ಮ ಟ್ರೇಡಿಂಗ್ ಅಲ್ಲಿ ನಿಮ್ಮ ಪೊಸಿಷನ್ಸ್ ಗಳನ್ನ ತಗೊಳಕ್ಕೆ ಹಾಗೂ ಅದನ್ನ ಇಂಪ್ರೂವ್ಮೆಂಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿದ್ರೆ ನಾವು ಕೊಡೋ ಕಾಲ್ಸ್ ಆಲ್ಮೋಸ್ಟ್ ಆಪ್ಷನ್ ಚೈನ್, ಚಾರ್ಟ್ ಪ್ಯಾಟರ್ನ್ ಹಾಗೂ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಈ ಮೂರನ್ನ ಇನ್ಕ್ಲೂಡ್ ಮಾಡಿನೇ ನಾವು ಇಂಟ್ರಾಡೇ ನಲ್ಲಿ ಪೊಸಿಷನ್ಸ್ ನ ತಗೋತೇವೆ. ಅದನ್ನ ನೀವು ಕೂಡ ಇಲ್ಲಿ ಕಲ್ತು ಸ್ವತಃ ನೀವು ನಿಮ್ಮ ಟ್ರೇಡಿಂಗ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಆದ್ರೆ ಈ ಮೂರು ಕಲಿಯೋದಕ್ಕೆ ಮುಂಚೆ ಮತ್ತೊಂದು ಇಂಪಾರ್ಟೆಂಟ್ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದು ನಮ್ದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್. ಸೊ ಹೌ ಟು ಐಡೆಂಟಿಫೈ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಅಂತ ನಾವು ಮತ್ತೊಂದು ವಿಡಿಯೋ ತಗೊಂಡು ಬರ್ತೀನಿ. ಸೊ ಅದಲ್ಲದೆ ಹೌ ಟು ಐಡೆಂಟಿಫೈ ಇಂಟ್ರಾಡೇ ಟ್ರೇಡಿಂಗ್ ಸ್ಟಾಕ್ಸ್. ಸೊ ಇಂಟ್ರಾಡೇ ಸ್ಟಾಕ್ಸ್ ಟೋಟಲ್ ಆಗಿ ಓನ್ಲಿ ಸ್ಟಾಕ್ ರಿಲೇಟೆಡ್ ಟ್ರೈನಿಂಗ್ ಇರುತ್ತೆ. ಆದ್ರೆ ಹೌ ಟು ಐಡೆಂಟಿಫೈ ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್ ಅಂತಂದ್ರೆ ಸೊ ಇದರಿಂದ ಪೊಸಿಷನಲ್ ಟ್ರೇಡ್ ತಗೊಂಡು ಒನ್ ಸೈಡ್ ಕರೆಕ್ಷನ್ ಅಥವಾ ಒನ್ ಸೈಡ್ ಅಪ್ ಮೂವ್ನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾನು ಸಪರೇಟ್ ವಿಡಿಯೋ ತಗೊಂಡ್ ಬರ್ತೀನಿ. ಸೊ ಈ 4 ಅಂದ್ರೆ ಮೇನ್ ಆಗಿ 3ರಿಂದ 6ರವರೆಗೆ ಸೊ ಇವೆಲ್ಲ ಏನ್ ಪಾಯಿಂಟ್ಸ್ ಇದಾವೆ ಇದನ್ನ ಕಲ್ತ್ಕೊಂಡು ನೀವು ನಿಮ್ಮ ಟ್ರೇಡಿಂಗ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಸೊ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಟ್ರೇಡಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೂ ಇಂಟ್ರಾಡೇ ಟ್ರೇಡಿಂಗ್ ಸೈಕಾಲಜಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಈ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಕಾಣೋಕೆ ಇದೆಲ್ಲ ಆಪ್ಷನ್ ಚೈನ್ ಅನಾಲಿಸಿಸ್ ಆಗಿರ್ಲಿ, ಚಾರ್ಟ್ ಪ್ಯಾಟರ್ನ್ ಆಗಿರ್ಲಿ, ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಆಗಿರ್ಲಿ, ಇವೆಲ್ಲ ಕಲಿಯೋದು ಬಹಳ ಮುಖ್ಯ ಆಗುತ್ತೆ. ಸೊ ಇವೆಲ್ಲ ಕಲ್ತ್ರೆ ಕೂಡ ಟ್ರೇಡಿಂಗ್ ಸೈಕಾಲಜಿ ಬೆಳೆಸ್ಕೊಳ್ಳೋದು ಇದು ಬಹಳ ಮುಖ್ಯ ಆಗುತ್ತೆ. ಸೊ ಇದ್ರ ಜೊತೆಗೆ ಟ್ರೇಡಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ನಮ್ಮ ಟ್ರೇಡಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಈ ಎಲ್ಲಾ ಈ ಎಲ್ಲಾ ಟಾಪಿಕ್ಸ್ ನ ಕವರ್ ಮಾಡ್ತೇವೆ. ಸೊ ಇದನ್ನೆಲ್ಲ ಕಲಿಯೋದ್ರಲ್ಲಿಂದ ನೀವು ನಿಮ್ಮ ಟ್ರೇಡಿಂಗ್ ಅಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಬಹಳ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಟ್ರೈನಿಂಗ್ ನ ನೀವು ರೆಗ್ಯುಲರ್ ಆಗಿ ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಟ್ರೇಡಿಂಗ್ ಜರ್ನಿನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಇದೇ ಟ್ರೈನಿಂಗಿಗೆ ಸುಮಾರು ಕಡೆ ನೀವು ಪೇ ಮಾಡಿ ಹೋಗ್ಬೇಕಾಗುತ್ತೆ. ಆದ್ರೆ ನೀವು ನಮ್ಮ ವಿಡಿಯೋಗಳನ್ನ ಇದನ್ನ ಟೋಟಲಿ ಫ್ರೀ ಆಗಿ ಪಡಿಬಹುದು.
ಸೊ ಇದಲ್ಲದೆ ಈ ಎಲ್ಲ ಟಾಪಿಕ್ನ ಕವರ್ ಮಾಡಿದ್ಮೇಲೆ ನಾವು ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಸೆಷನ್ ತಗೋತೀವಿ, ಹಾಗೂ ಒಂದು ಲೈವ್ ಟ್ರೇಡಿಂಗ್ ಬಗ್ಗೆ ಕೂಡ ನಿಮಗೆ ವಿಡಿಯೋ ತಗೊಂಡು ಬರ್ತೀನಿ. ಅದರಿಂದ ನಾವು ಈ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿ ಹೇಗೆ ನಾವು ಟ್ರೇಡಿಂಗ್ ಮಾಡ್ತೀವಿ ಅನ್ನೋದನ್ನ ನೀವು ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಎದಕ್ಕೆ ಇಷ್ಟು ಟಾಪಿಕ್ನ ಕಲಿಬೇಕು ಅಂತಂದ್ರೆ, ಸೊ ಹೇಗೆ ನಾವು ಒಂದು ಊಟದಲ್ಲಿ ಎಲ್ಲ ಐಟಮ್ನ ಇಡ್ಸ್ಕೊಂಡು ಅದನ್ನ ಕಲ್ಸ್ಕೊಂಡು ತಿಂದ್ರೆ ಹೇಗೆ ನಮಗೆ ಊಟದಲ್ಲಿ ಸ್ವಾದ ಬರುತ್ತೆ, ಅದೇ ರೀತಿ ನಾವು ಯಾವ್ದಾದ್ರು ಒಂದನ್ನೇ ಜಸ್ಟ್ ಆಪ್ಷನ್ ಚೈನ್ನ ಫಾಲೋ ಮಾಡಿ ಟ್ರೇಡಿಂಗ್ ಸಕ್ಸಸ್ ಕಾಣೋದು ತುಂಬಾ ಕಷ್ಟ ಆಗುತ್ತೆ. ಸೊ ಓನ್ಲಿ ಚಾರ್ಟ್ ಪ್ಯಾಟರ್ನ್ ನ ಫಾಲೋ ಮಾಡಿ ನಮ್ಮ ಟ್ರೇಡಿಂಗ್ ಸಕ್ಸಸ್ ಕಾಣೋದು ಬಹಳ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಕ್ಯಾಂಡಲ್ ಸ್ಟಿಕ್ ನ ಫಾಲೋ ಮಾಡಿ ಇಂಪಾಸಿಬಲ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಈ ಮೂರರ ಜೊತೆಗೆ ಬ್ರೇಕ್ಔಟ್ ಬ್ರೇಕ್ ಡೌನ್ ಕೂಡ ನಿಮ್ಗೆ ಗೊತ್ತಿದ್ರೆ, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಇಂಟ್ರಾಡೇ ಟ್ರೇಡಿಂಗ್ ಸೈಕಾಲಜಿ, ರಿಸ್ಕ್ ಮ್ಯಾನೇಜ್ಮೆಂಟ್, ಈ ಎಲ್ಲ ಐಟಮ್ಗಳನ್ನ ನಮ್ಮ ಟ್ರೇಡಿಂಗ್ ನಲ್ಲಿ ನಾವು ಇನ್ವಾಲ್ವ್ ಮಾಡಿದ್ರೆ, ಅಂದ್ರೆ ನಾವು ಈ ಎಲ್ಲ ಐಟಮ್ಗಳನ್ನ ಒಂದು ಊಟದಲ್ಲಿ ತಗೊಂಡು ಊಟ ಮಾಡಿದ್ರೆ ಹೇಗೆ ಊಟದಲ್ಲಿ ಒಳ್ಳೆ ಸ್ವಾದ ಬರುತ್ತೆ, ಹಾಗೆ ಈ ಎಲ್ಲ ಟಾಪಿಕ್ನ ನಾವು ಇನ್ವಾಲ್ವ್ ಮಾಡಿ ನಮ್ಮ ಟ್ರೇಡಿಂಗ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಟ್ರೇಡಿಂಗ್ ಸಕ್ಸಸ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಾನು ಈ ವಿಡಿಯೋನ ವಿತೌಟ್ ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಸ್ಟ್ರಕ್ ಆಗ್ಬೋದು, ಬಟ್ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಎಲ್ಲ ಯಾರಾದರೂ ಟ್ರೇಡಿಂಗ್ ಅಲ್ಲಿ ಬಿಗ್ನರ್ಸ್ ಆಗಿರ್ಬೋದು, ಅಥವಾ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇದ್ದು ತಮ್ಮ ಟ್ರೇಡಿಂಗ್ ಸ್ಟೈಲ್ ಸೆಟ್ ಆಗ್ತಾ ಇಲ್ಲ, ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ನ ಕಲಿತು ನಾವು ಟ್ರೇಡಿಂಗ್ ನ ಇಂಪ್ರೂವ್ಮೆಂಟ್ ಮಾಡೋಣ ಅನ್ನೋರಿಗೆ ನಮ್ಮ ವಿಡಿಯೋಗಳು ತುಂಬಾ ಹೆಲ್ಪ್ ಆಗುತ್ತೆ, ಅದು ಪ್ಯೂರ್ ಕನ್ನಡದಲ್ಲಿ. ಸೊ ನೀವು ನಮ್ಮ ಈ ವಿಡಿಯೋನ ಇಲ್ಲಿವರೆಗೆ ನೋಡಿ ಅರ್ಥ ಆದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ, ನಾವು ಕೊಡೋ ಟಾಪಿಕ್ಸ್ ಅನ್ನಂಗಿದ್ರೆ ಅಲ್ಲಿ ಶೇರ್ ಮಾಡಿ. ಹಾಗೂ ನಾನು ಇಲ್ಲಿಂದ ಎವ್ರಿ ವೀಕ್ ಸಾಟರ್ಡೆ ಅಥವಾ ಸಂಡೇ ಒಂದು ವಿಡಿಯೋನ ತಗೊಂಡ್ಬರ್ತೀನಿ ಒಂದೊಂದು ಟಾಪಿಕ್ ಜೊತೆಗೆ. ಸೊ ನೀವು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಶೇರ್ ಮಾಡಿ. ಹಾಗೂ ನೀವು ಇಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಅದನ್ನ ನನಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮಾಡಿ ಆದ್ರೂ ತಿಳ್ಕೊಬೋದು. ಆಗ ನಾನು ಡೆಫಿನೆಟ್ ಆಗಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಅದಕ್ಕೆ ತಕ್ಕಂಗೆ ಹೆಲ್ಪ್ ಮಾಡ್ತೀನಿ. ಸೊ ನನ್ನ ನಂಬರ್ 9845852716. ಸೊ ಇದರಲ್ಲಿ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಬೇಕಾದ್ರೆ ನಾನು ಕೊಡ್ತೀನಿ. ಸೊ ಮೋಸ್ಟ್ಲಿ ಕಮಿಂಗ್ ಡೇಸ್ ಅಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಇಂದ ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಸೊ ಹೆಲ್ಪ್ ಆದಲ್ಲಿ ಡೆಫಿನೆಟ್ ಆಗಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡೋದನ್ನ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಸೆಲೆಕ್ಟ್ ಮಾಡಿ. ಆಗ ನಮ್ಮ ಈ ವಿಡಿಯೋ ನೆಕ್ಸ್ಟ್ ಬರೋ ವಿಡಿಯೋ ನೋಟಿಫಿಕೇಶನ್, ಅದಲ್ಲದೆ ನಾವು ಡೈಲಿ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಗಳ ತಗೊಂಡು ಬರ್ತೀನಿ, ಅದ್ರ ಬಗ್ಗೆ ಕೂಡ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ. ಸೊ ಇದಲ್ಲದೆ ನೀವೇನಾದ್ರೂ ಹೊಸದಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ನಾವು ಆಕ್ಚುಲಿ ಸಬ್ ಬ್ರೋಕರ್, ನಮ್ಮ ಅಂಡರ್ ಅಲ್ಲಿ ನೀವು ಅಪ್ಸ್ಟಾಕ್ಸ್ ಅಥವಾ IIFL ಅಲ್ಲಿ ಡಿಮ್ಯಾಟ್ ಅಕೌಂಟ್ ನಾವು ಓಪನ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಬೇಕಂದ್ರೆ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಟ್ ಈಸ್ ಒನ್ ಪಾರ್ಟ್. ಆದ್ರೆ ಮೇನ್ ಆಗಿ ಟ್ರೈನಿಂಗ್ ಬಗ್ಗೆ ಫೋಕಸ್ ಮಾಡಿ. ಇಲ್ಲಿ ನೀವು ಎಷ್ಟು ಇನ್ಫಾರ್ಮೇಶನ್ ನ ಕಲಿತೀರಾ ಅದಕ್ಕೆ ತಕ್ಕಂಗೆ ನೀವು ಲಾಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ, ಹಾಗೂ ಪ್ರಾಫಿಟಬಲ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ನೀವು ಒಂದು ಪ್ರೊಫೆಷನಲ್ ಟ್ರೇಡಿಂಗ್ ಬಗ್ಗೆ ನೋಡ್ತಾ ಇದ್ದೀರ ಅಂತಂದ್ರೆ ನಮ್ಮ ವಿಡಿಯೋಗಳು ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ. ಸೊ ಇಲ್ಲಿಂದ ಇನ್ನು ನೆಕ್ಸ್ಟ್ ಬಂದು, ಸೊ ಇಷ್ಟಿದೆ ಇನ್ಫಾರ್ಮೇಶನ್. ಡೆಫಿನೆಟ್ ಆಗಿ ನಾವು ನೆಕ್ಸ್ಟ್ ವಿಡಿಯೋಲಿಂದ ಬರ್ತೀವಿ. ಅಲ್ಲಿವರೆಗೆ ಇನ್ನು ನೆಕ್ಸ್ಟ್ ವಿಡಿಯೋನ ತಗೊಂಡು ಬರ್ತೀವಿ, ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ಸೊ ಮತ್ತೊಂದು ಬಾರಿ ರಿಪೀಟ್ ಮಾಡ್ತೀನಿ, ನಾವು ಟ್ರೇಡಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮೊದಲನೇ ಟಾಪಿಕ್, ಇಂಟ್ರಾಡೇ ಟ್ರೇಡಿಂಗ್ ಸೈಕಾಲಜಿ, ಆಪ್ಷನ್ ಚೈನ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ ಅನಾಲಿಸಿಸ್, ಹೌ ಟು ಐಡೆಂಟಿಫೈ ಬ್ರೇಕ್ಔಟ್ ಬ್ರೇಕ್ ಡೌನ್, ಹೌ ಟು ಐಡೆಂಟಿಫೈ ಇಂಟ್ರಾಡೇ ಟ್ರೇಡಿಂಗ್ ಸ್ಟಾಕ್ಸ್, ಈ ಎಲ್ಲ ಟಾಪಿಕ್ಸ್ನ ನಮ್ಮ ಟ್ರೈನಿಂಗ್ ಅಲ್ಲಿ ಕವರ್ ಮಾಡ್ತೇವೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಹ್ಯಾಪಿ ಟ್ರೇಡಿಂಗ್ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.